ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳು ಪ್ರತಿ ಬಾರಿಯೂ ಪಾಕಿಸ್ತಾನವನ್ನು ರಕ್ಷಿಸಲು ಮುಂದಾಗುತ್ತವೆ. ಪಾಕಿಸ್ತಾನದಲ್ಲಿ ಅಂಥದ್ದೇನಿದೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಪಾಕಿಸ್ತಾನಕ್ಕೆ ನೀಡಿರುವ ಶತಕೋಟಿ ಡಾಲರ್ ನೆರವು ಮತ್ತೊಮ್ಮೆ ಈ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇದು ಮೊದಲ ಬಾರಿಯೇನಲ್ಲ. 1958ರಿಂದ IMF ಪಾಕಿಸ್ತಾನವನ್ನು 20ಕ್ಕೂ ಹೆಚ್ಚು ಬಾರಿ ದಿವಾಳಿಯಾಗುವುದರಿಂದ ರಕ್ಷಿಸಿದೆ. IMF ಹೆಸರಿಗೆ ಮಾತ್ರ ವಿಶ್ವಸಂಸ್ಥೆಯ ಒಂದು ಸಂಸ್ಥೆ, ಆದರೆ ವಾಸ್ತವದಲ್ಲಿ ಅದು ಅಮೆರಿಕ ಮತ್ತು ಯುರೋಪ್ನ ಕ್ರಿಶ್ಚಿಯನ್ ಶಕ್ತಿಗಳ ಇಚ್ಛೆಯಂತೆ ಕಾರ್ಯನಿರ್ವಹಿಸುತ್ತದೆ. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿಯೂ ಸಹ IMF ಪಾಕಿಸ್ತಾನಕ್ಕೆ $1.56 ಬಿಲಿಯನ್ ಸಾಲವನ್ನು ನೀಡಿತ್ತು. ಆ ಸಮಯದಲ್ಲಿಯೂ ಸಹ ಪಾಕಿಸ್ತಾನ ದಿವಾಳಿತನದತ್ತ ಸಾಗುತ್ತಿತ್ತು. ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದನ್ನು ಉಳಿಸಿದವು. ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಒತ್ತಡ ಹೇರುವ ಮೂಲಕ ಯುದ್ಧವನ್ನು ನಿಲ್ಲಿಸಿದವು. ಆದರೆ ಅವುಗಳ ಉದ್ದೇಶ ಶಾಂತಿಯಾಗಿರಲಿಲ್ಲ. ಪಾಕಿಸ್ತಾನವನ್ನು ಉಳಿಸುವುದು ಮತ್ತು ಭಾರತವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದೇ ಅವರ ಉದ್ದೇಶವಾಗಿತ್ತು. ಇದಕ್ಕೂ ಮೊದಲು 1971ರ ಯುದ್ಧಕ್ಕೆ ಸ್ವಲ್ಪ ಮೊದಲು IMF ಪಾಕಿಸ್ತಾನಕ್ಕೆ ಭಾರೀ ಮೊತ್ತವನ್ನು ನೀಡಿತ್ತು. ಕೆಲವೇ ವಾರಗಳ ನಂತರ ಪಾಕಿಸ್ತಾನಿ ಸೇನೆಯು ಬಾಂಗ್ಲಾದೇಶದಲ್ಲಿ ಆಪರೇಷನ್ ಸರ್ಚ್ ಲೈಟ್ ಅನ್ನು ಪ್ರಾರಂಭಿಸಿ ಲಕ್ಷಾಂತರ ಹಿಂದೂಗಳನ್ನು ಹತ್ಯೆ ಮಾಡಿತ್ತು. ಈ ಅಂಕಿಅಂಶಗಳನ್ನು ನೋಡಿದಾಗ ಪಾಕಿಸ್ತಾನ ಅನ್ನೋದು ಪಶ್ಚಿಮದ ಕ್ರಿಶ್ಚಿಯನ್ ದೇಶಗಳು ಭಾರತದ ಬೆನ್ನಿಗೆ ಇರಿಯಲು ಬಯಸುವ ಚೂರಿಯಂತೆ ಭಾಸವಾಗುತ್ತದೆ. ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ಸೃಷ್ಟಿಯ ಸಮಯದಿಂದಲೇ ಈ ತಂತ್ರದ ಲಕ್ಷಣಗಳು ಗೋಚರಿಸಲು ಪ್ರಾರಂಭಿಸಿವೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಪಾಶ್ಚಿಮಾತ್ಯ ಚರ್ಚ್ಗಳಿಗೆ ಒಂದು ಅತಿ ದೊಡ್ಡ ವಿಷಾದವಿತ್ತು. ಅದೇನೆಂದರೆ 200 ವರ್ಷಗಳ ಆಳ್ವಿಕೆಯ ನಂತರವೂ ಭಾರತದ ಎಲ್ಲ ಜನರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಲು ಸಾಧ್ಯವಾಗಲಿಲ್ವಲ್ಲ ಅಂತ. ಸ್ವಾತಂತ್ರ್ಯ ಪೂರ್ವದ ಮಿಷನರಿ ದಾಖಲೆಗಳಲ್ಲಿ ಈ ವಿಷಯವನ್ನು ಚರ್ಚಿಸಲಾಗಿದೆ. ಎರಡನೇ ಮಹಾಯುದ್ಧದ ನಂತರ ಪ್ರಪಂಚದಾದ್ಯಂತ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಾಬಲ್ಯವು ವೇಗವಾಗಿ ಕುಸಿಯಲು ಪ್ರಾರಂಭಿಸಿತು. ಕಾರ್ಯತಂತ್ರದ ಕಾರಣಗಳಿಗಾಗಿ ಅವರು ಭಾರತದಂತಹ ವಸಾಹತುಗಳನ್ನು ಸ್ವತಂತ್ರಗೊಳಿಸಲೇಬೇಕಾಗಿತ್ತು. ಆದರೆ ಭಾರತೀಯ ಉಪಖಂಡದ ಈ ಪ್ರದೇಶದ ಮೇಲಿನ ತಮ್ಮ ಹಿಡಿತವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದು ಕೂಡ ಅವರಿಗೆ ಇಷ್ಟ ಇರಲಿಲ್ಲ. ಎರಡನೇ ಮಹಾಯುದ್ಧ ಮುಗಿದ ತಕ್ಷಣ ಬ್ರಿಟಿಷ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಭಾರತ ಮತ್ತು ಹಿಂದೂ ಮಹಾಸಾಗರದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ರಕ್ಷಿಸಲು ದೀರ್ಘಾವಧಿಯ ನೀತಿಯನ್ನು ರೂಪಿಸಲು ಆದೇಶಿಸಿದರು. 2 ವಾರಗಳ ನಂತರ ಚರ್ಚಿಲ್ ಅವರಿಗೆ ಒಂದು ರಹಸ್ಯ ವರದಿಯನ್ನು ನೀಡಲಾಯಿತು. ಅದು ಬ್ರಿಟನ್ ಇಡೀ ಪ್ರದೇಶದ ಮೇಲೆ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಭಾರತದ ವಾಯುವ್ಯ ಪ್ರದೇಶದಲ್ಲಿ ಉಪಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ಹೇಳಿತ್ತು. ಹಾಗಾಗಿ ಭಾರತ ಭೂಮಿಯನ್ನು ವಿಭಜಿಸಿ ಪ್ರತ್ಯೇಕ ಇಸ್ಲಾಮಿಕ್ ರಾಷ್ಟ್ರವಾದ ಪಾಕಿಸ್ತಾನವನ್ನು ರಚಿಸಲಾಯಿತು ಎಂಬುದು ಕೇವಲ ಕಾಕತಾಳೀಯವಲ್ಲ. ಬ್ರಿಟಿಷರ ಈ ಪ್ರಸ್ತಾಪಕ್ಕೆ ಮುಸ್ಲಿಂ ಲೀಗ್ ಮತ್ತು ಅದರ ನಾಯಕ ಜಿನ್ನಾ ಯಾವುದೇ ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ. ಭಾರತದ ಶಾಶ್ವತ ಶತ್ರುವಾಗಿರುವ ಮತ್ತು ಮುಂಬರುವ ಶತಮಾನಗಳವರೆಗೆ ಭಾರತವು ಅದರೊಂದಿಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಒಂದು ಧಾರ್ಮಿಕ ರಾಷ್ಟ್ರವನ್ನು ಬ್ರಿಟನ್ ಬಯಸಿತ್ತು. ಹಿಂದೂಗಳು ಮತ್ತು ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಾಯೋಜಿಸುವಲ್ಲಿ ಪಾಶ್ಚಿಮಾತ್ಯ ದೇಶಗಳ ಪಾತ್ರದ ಬಗ್ಗೆ ಯಾರೂ ಕೂಡ ಹೆಚ್ಚಾಗಿ ಮಾತನಾಡೋದಿಲ್ಲ. ಆದರೆ ಈಗ ತೆರೆಮರೆಯಿಂದ ದಾಳಿ ಮಾಡುವ ಎಲ್ಲ ಶತ್ರುಗಳನ್ನು ಗುರುತಿಸುವ ಸಮಯ ಬಂದಿದೆ.